ಸೊ ಎಲ್ಲರಿಗೂ ನಮಸ್ಕಾರ. PMC ವೀಕ್ಷಕರಿಗೆ ಮತ್ತು ನನ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗೆ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ನಾನು ಸವದತ್ತಿಯಲ್ಲಿ KLE BCA ಕಾಲೇಜಲ್ಲಿ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸೊ ನಾನು ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. ಸೊ ಧ್ಯಾನಕ್ಕೆ ಎದಕ್ಕೆ ಬಂದೆ ಅಂತ ಕಾರಣ ಅಂದ್ರೆ, ಸ್ಟಾರ್ಟಿಂಗ್ ಇವಾಗ 2 ಇಯರ್ಸ್ ಬ್ಯಾಕ್ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತೈತಿ. ಸೊ ಎಷ್ಟು ವಾಮಿಟಿಂಗ್ ಸ್ಟಾರ್ಟ್ ಆಗ್ತೈತೆ ಅಂದರೆ, ಡೈಲಿ ಒನ್ಸ್ ಆರ್ ಟ್ವೈಸ್ ನನಗೆ ವಾಮಿಟಿಂಗ್ ಕಂಪಲ್ಸರಿ ಇರ್ತಿತ್ತು. ತಿಂದುಕೊಳ್ಳಿ ಎಲ್ಲ ವಾಮಿಟಿಂಗ್ ಆಗ್ತಿತ್ತು ನನಗೆ. ಸೊ ಆಬ್ವಿಯಸ್ಲಿ ಅದು ಎಲ್ಲರೂ ಕಷ್ಟ ಆಗೇ ಆಕೈತಿ, ತಿಂದಿದ್ದೆಲ್ಲ ಹೊರಗೆ ತೆಗಿಬೇಕಲ್ಲ ಅಂತೇಳಿ. ಸೊ ಹಿಂಗೆ ವಾಮಿಟ್ ಆಗುವಾಗ ನಾವು ಏನು ಅಂದ್ಕೊಂಡಿದ್ವಿ, ಸೊ ನಾರ್ಮಲ್ ವಾಮಿಟಿಂಗ್ ಆಗೇ ಆಗ್ತೈತಿ ಎಲ್ಲರಿಗೂ. ಸೊ ಹಂಗೆ ವಾಮಿಟ್ ಆಗ್ತೈತೆ ಅಂತೇಳಿ ತೋರಿಸ್ಕೊಂಡ್ವಿ, ಟ್ಯಾಬ್ಲೆಟ್ಸ್ ತೊಗೊಂಡ್ವಿ, ಒಟ್ಟ ಕಮ್ಮಿ ಆಗಲಿಲ್ಲ. ಹಿಂಗೆ ಹಾಕ್ಕೊಂತ ಒಂದು 20 ಡೇಸ್ 25 ಡೇಸ್ ಆಯಿತು. ಅದಾದಮೇಲೆ ಸ್ಕ್ಯಾನಿಂಗ್ ಮಾಡಿಸ್ತೀವಿ. ಸ್ಕ್ಯಾನಿಂಗ್ ಮಾಡಿಸಾಗ ಗೊತ್ತಾಕೈತಿ ಕಿಡ್ನಿ ಅದ್ರದ್ದು ಫಂಕ್ಷನಿಂಗ್ ಕಳ್ಕೊಂಡೈತೆ ಅಂತ ಹೇಳಿ ಗೊತ್ತಾಕೈತಿ. ಅದ್ರ ಸಂಬಂಧ ವಾಮಿಟಿಂಗ್ ಆಗ್ತಿರ್ತೈತಿ, ಕ್ರಿಯಾಟಿನ್ ಲೆವೆಲ್ ಎಲ್ಲ ಹೈ ಆಗಿರ್ತೈತಿ. ಸೊ ನನ್ನ ಲೆಫ್ಟ್ ಕಿಡ್ನಿ ಕಂಪ್ಲೀಟ್ಲಿ 0% ಫಂಕ್ಷನಿಂಗ್ ಆಗಿರ್ತೈತಿ, ಮತ್ತು ರೈಟ್ ಕಿಡ್ನಿ ಏನಿರ್ತೈತಲ್ಲ ಸ್ಲೈಟ್ಲಿ ಡಿಕ್ರೀಸ್ಡ್ ಕಾರ್ಟಿಕಲ್ ಫಂಕ್ಷನ್ ಅಂತ ಬರ್ತೈತಿ. ಸೊ ಅದು ರಿಪೋರ್ಟ್ ನೋಡಿ ಡಾಕ್ಟರ್ ಏನಂತಾರ, ಕಿಡ್ನಿ ತೆಗಿಸ್ಲೇಬೇಕಂತ ಹೇಳ್ತಾರ. ಸೊ ತೆಗಿಸ್ಬೇಕಂದಾಗ ನಮ್ಮಮ್ಮ ಏನಂತಾರ, ಬೇಡ ಈಗ ತೆಗಿಸೋದು ಬೇಡ, ನೋಡೋನು ಅಂತ ಹೇಳ್ತೀವಿ. ಹಂಗೆ ಹೇಳ್ಕೊಂತ ನಾವು ಕಿಡ್ನಿ ತೆಗಿಸಲ್ಲ, ಆಪರೇಷನ್ನು ಮಾಡಿಸಲ್ಲ. ಇದಾದಮೇಲೆ ಹುಬ್ಳಿ ಒಳಗೆ ಒಂದು ಕ್ಲಿನಿಕ್ ಇರ್ತೈತಿ. ಆ ಕ್ಲಿನಿಕ್ಕಿಗೆ ಹೋಗಿ ತೋರಿಸಿದಾಗ ಅವ್ರು ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಆ ಟ್ಯಾಬ್ಲೆಟ್ಸ್ ಕೊಟ್ಟಾಗ ನಾ ತೊಗೊಂಡಿದ್ದು ಏನಾಕೈತಿ, ವಾಮಿಟಿಂಗ್ ಎಲ್ಲ ಸ್ಟಾಪ್ ಆಕೈತಿ. ಬಟ್ ಏನಂದಿರ್ತಾರೆ ಡಾಕ್ಟರ್, ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ತೊಗೋಬೇಕು, ಮತ್ತು ಯಾವಾಗ ನೆಸೆಸಿಟಿ ಬರ್ತೈತಿ ಕಿಡ್ನಿ ತೆಗಿಬೇಕನ್ನೋದು ಗೊತ್ತಿಲ್ಲ, ಅಲ್ಲಿ ತನಕ ಟ್ಯಾಬ್ಲೆಟ್ಸ್ ತೊಗೋಬೋದು, ಆಮೇಲೆ ಕಿಡ್ನಿ ತೆಗಿಬೇಕಿಲ್ಲ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂತೇಳಿ ಹೇಳಿರ್ತಾರೆ. ಸೊ ಇಷ್ಟು ಕಮ್ಮಿ ಆಗಿಂದ ನಾ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ತೊಗೊತೀನಿ. ನಿಯರ್ಲಿ ಡೈಲಿ 7 ಟ್ಯಾಬ್ಲೆಟ್ಸ್ ತೊಗೊಂಡೋದಿರ್ತೈತೆ ನನಗೆ, ಕಿಡ್ನಿ ರಿಲೇಟೆಡ್ ಡೈಲಿ 7 ಟ್ಯಾಬ್ಲೆಟ್ಸ್, ಮತ್ತು ಪ್ರತಿ 3 ಮಂತ್ಸಿಗೊಮ್ಮೆ ಚೆಕಪ್ಪಿಗೆ ಬರ್ಬೇಕು. ಸೊ ಈ ಟೈಮಿಗೆ ನಾ ಇನ್ನೂ ಧ್ಯಾನ ಮಾಡ್ತಿರಲ್ಲ, ಸೊ ಟ್ಯಾಬ್ಲೆಟ್ಸ್ ಮೇಲೆ ಇರ್ತೀನಿ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕಮ್ಮಿ ಆಯ್ತು, ವಾಮಿಟಿಂಗ್ ಎಲ್ಲ ನಿಂತಂತೇಳಿ ಹಂಗೆ ಕಂಟಿನ್ಯೂ ಹೋಗ್ತಾ ಇರ್ತೈತಿ. ಹಿಂಗೆ ಒಂದು 2-3 ಮಂತ್ಸ್ ಆಗುತ್ತೆ. ಫಸ್ಟ್ 2-3 ಮಂತ್ಸ್ ಆದ್ಮೇಲೆ ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಕೈತಿ. ಮತ್ತು ವಾಮಿಟಿಂಗ್ ಸ್ಟಾರ್ಟ್ ಆಗಿಂದ ಮತ್ತೆ ಸ್ಟಾರ್ಟ್ ಆತಲ್ಲ ಅಂತೇಳಿ ಮತ್ತೆ ಅದು ಕಿಡ್ನಿ ತೋರಿಸಿದಾಗ ಕಿಡ್ನಿ ಇಶ್ಯೂ ಏನೂ ಇರಲ್ಲ. ಸೊ ಮತ್ತು ಅವಾಗ ಏನಾಕೈತಿ, ನೆಕ್ಸ್ಟ್ ಸ್ಟಮಕ್ USG ಮಾಡಿಸ್ಬೇಕಂತೇಳಿ ಹೇಳಿರ್ತಾರೆ. ಮತ್ತು ಸ್ಟಮಕದ್ದು ಮಾಡಿಸಿದಾಗ ಇಲ್ಲೊಂದು ನಮ್ದೇನು ಅನ್ನನಾಳ ಪೈಪ್ ಇರ್ತೈತಲ್ಲ, ಮತ್ತು ಸ್ಟಮಕ್ ಅದ್ರ ನಡುವೆ ಒಂದು ಕನೆಕ್ಷನ್ ಇರ್ತೈತಿ. ಆ ಕನೆಕ್ಷನ್ನ ನಾವು ಊಟ ಮಾಡುವಾಗ ಓಪನ್ ಆಕೈತಿ, ಬಿಟ್ಟಾಗ ಕ್ಲೋಸ್ ಆಕೈತಿ. ಸೊ ಅದೇನಾಕೈತಿ, ಕಂಪ್ಲೀಟ್ಲಿ ಓಪನ್ ಆಗಿಬಿಟ್ಟಿರ್ತೈತಿ, ಕ್ಲೋಸ್ ಆಗಿರಲ್ಲ. ಸೊ ಕಂಪ್ಲೀಟ್ಲಿ ಓಪನ್ ಆದಾಗ ಅದು ಏನಂತಾರೆ, ಮತ್ತು ಅದಕ್ಕೊಂದು ಆಪ್ರೇಷನ್ ಹೇಳ್ತಾರೆ, ಆಪ್ರೇಷನ್ ಮಾಡಲೇಬೇಕಂತ ಹೇಳಿ. ಫಸ್ಟಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಟ್ಯಾಬ್ಲೆಟ್ಸ್ ತೊಗೊಂಡಾಗ ಏನಾಕೈತಿ, ಒಟ್ಟ ಕಮ್ಮಿ ಆಗಲ್ಲ. ಸೊ ಆಮೇಲೆ ಮತ್ತೆ ಅದಕ್ಕೆ ಆಪ್ರೇಷನ್ ಹೇಳಿದ್ರಲ್ಲ ಅಂಥೇಳಿ ನಾವು ಅದಕ್ಕೂ ಅಷ್ಟು ಇಂಟ್ರೆಸ್ಟ್ ತೋರಿಸಲ್ಲ ಆಪ್ರೇಷನಿಗೆ. ಸೊ ಈ ಟೈಮಿಗೆ ಏನಾಗಿರ್ತೈತಿ, ನಾವು ಆಲ್ರೆಡಿ ಧ್ಯಾನಕ್ಕೆ ಬಂದಿರ್ತೀನಿ. ಸೊ ಧ್ಯಾನಕ್ಕೆ ಬಂದು ಆಲ್ರೆಡಿ 2-3 ಮಂತ್ಸ್ ಆಗಿರ್ತೈತಿ. ಸೊ ಬೇಡ ಹಂಗೆ ತಾನ ಕಮ್ಮಿ ಆಗಲಿ, ಇಷ್ಟೊತ್ತಿಗೆ ಧ್ಯಾನಕ್ಕೆಲ್ಲ ನಂಬಿಕೆ ಬಂದಿರ್ತೈತಿ. ಬಂದಿದ್ದು ಹಂಗೆ ಧ್ಯಾನ ಮಾಡ್ಕೊತ ತಾನ ಕಮ್ಮಿ ಹಾಕೊಂತ ಬರ್ತೈತಿ. ಕಮ್ಮಿಯಾಗಿ ಇದು ಕಂಪ್ಲೀಟ್ಲಾಗಿ ಏನಾಕೈತಿ, ನನ್ನ ವಾಮಿಟಿಂಗ್ ಸ್ಟಾಪ್ ಆಕೈತಿ. ಇಷ್ಟೊತ್ತಿಗೆ ನಾನು ಧ್ಯಾನ ಎಲ್ಲ ಸೀರಿಯಸ್ ಆಗಿ ಮಾಡ್ತಿರ್ತೀನಿ. ಸೊ ಇಷ್ಟು ನಾ ಧ್ಯಾನಕ್ಕೆ ಬಂದಿದ್ದು. ಸೊ ನೆಕ್ಸ್ಟ್ ನಾ ಯಾರಿಂದ ಧ್ಯಾನಕ್ಕೆ ಬಂದೆ ಅನ್ನೋದು, ಸೊ ಏನಾಕೈತಿ, ನಾ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಇಶ್ಯೂ ಆಯ್ತು, ವಾಮಿಟಿಂಗ್ ಎಲ್ಲ ಸ್ಟಾಪ್ ಆಯ್ತು. ಇದಾದ್ಮೇಲೆ ಏನಾಗ್ತೈತೆ, ಒಮ್ಮೆ ನಮ್ಮಮ್ಮ ಹಂಗೆ ಯೂಟ್ಯೂಬ್ ಒಳಗೆ ಏನೇನೋ ನೋಡ್ತಿರ್ತಾರೆ, ಸೊಲ್ಯೂಷನ್ ಏನು ನಾರ್ಮಲ್ ಅಂತ ನೋಡುವಾಗ ಇದು PMC ಇದು ಪಿರಮಿಡ್ ಧ್ಯಾನ ಅನ್ನೋದು ಗೊತ್ತಾಗ್ತೈತೆ ಅವರಿಗೆ. ಗೊತ್ತಾಗಿ ಅದ ಟೈಮಿಗೆ ಏನಾಕೈತಿ, ಕೂಡಲ್ ಸಂಗಮ ಒಳಗೆ ಮಹಿಳಾ ಧ್ಯಾನ ಮಹಾಚಕ್ರ ಅಂತೇಳಿ 3 ದಿವಸ ಕಾರ್ಯಕ್ರಮ ಇರ್ತೈತಿ. ಸೊ ಇದೇನೋ ಬಂದೈತಲ್ಲ ನೋಡ್ಕೊಂಬರೋಣ ಅಂಥೇಳಿ ಇಬ್ಬರು ಹೋಗ್ತೀವಿ ಅಲ್ಲಿ ಕೂಡಲ್ ಸಂಗಮಕ್ಕೆ. ಹೋಗಿ ನೋಡಿದಾಗ ಅಲ್ಲಿ ನಾವು ಹೋಗ್ತೀವಿ, ಎಲ್ಲ ವಂಡರ್ ಆಗ್ತೈತೆ ನಮಗೆ. ಅಲ್ಲೆಲ್ಲರೂ ಖುಷಿಯಾಗಿ ಅಡ್ಡಾಡ್ತಿರ್ತಾರೆ. ನಾವು ಎಲ್ಲ ಹೊಸ ಮಕ, ನನಗೆ ಅವ್ರ ಹೊಸ ಮಕ, ಅವ್ರಿಗೆ ನಾವು ಹೊಸ ಮಕ ಅಂದ್ರೂ ಎಲ್ಲರೂ ಮಾತಾಡ್ಸಿರ್ತಾರೆ. ಪರಿಚಯ ಇರಲ್ಲ, ಏನಿರಲ್ಲ, ನಾಷ್ಟ ಆತನ್ರಿ, ಊಟ ಆತನ್ರಿ, ಎಲ್ಲಿಂದ ಬಂದ್ರಿ ಎಲ್ಲ ಕೇಳ್ತಿರ್ತಾರೆ. ಸೊ ಇದೆಲ್ಲ ನೋಡಿ ನಮ್ಗೆ ಎಲ್ಲ ಖುಷಿ ಆಕೈತಿ. ಸೊ ಅಲ್ಲಿ ನಮಗೆ ಗೊತ್ತಾಗ್ತೈತಿ ಇದೊಂದು ಯಾವುದೋ ಧ್ಯಾನ ಐತೆ ಅಂತ ಹೇಳಿ. ಸೊ ಅವಾಗ ಗೊತ್ತಾದಾಗ ಅಲ್ಲಿರೋರು ಏನು ಹೇಳ್ತಾರೆ, ಈ ಧ್ಯಾನ ಸ್ಟಾರ್ಟ್ ಮಾಡಿರಿ, ನಿಮಗೆಲ್ಲ ಕರೆಕ್ಟ್ ಆಗುತ್ತೆ, ನಿಮ್ದು ಕಿಡ್ನಿನೂ ಎಲ್ಲ ನಾರ್ಮಲ್ ಬರ್ತಂತ ಹೇಳ್ತಾರೆ. ಸೊ ಹಂಗೆ ಬಂದಿಂದ ಗದಗಿಂದ ಒಂದು ಮಾಸ್ಟರ್ ನಂಬರ್ ಕೊಡ್ತಾರೆ, ಅವ್ರಿಗೆ ಮಾತಾಡ್ತೀವಿ ನಾವು, ಅವ್ರ ಮನೆಗೆ ಬಂದು ಧ್ಯಾನ ಹೇಳ್ಕೊಡ್ತಾರೆ. ಬಟ್ ಅದು ಫಸ್ಟ್ ಟೈಮ್ ಧ್ಯಾನ ನಮಗೆ ಪರಿಚಯ ಆಗಿದ್ದು. ಬಟ್ ನಾ ಸೀರಿಯಸ್ ಆಗಿ ಮಾಡ್ತಿರಲ್ಲ. ಸೊ ಅವಾಗ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ವಾ, ಸೊ ಮಾಡ್ತಿರಲ್ಲ. ಸೊ ಹಿಂಗೆ ಬರ್ಕೊಂತ ಮತ್ತು ನೆಕ್ಸ್ಟ್ ನಮ್ಮ ಮಮ್ಮಿಗೆ ಏನು ಗೊತ್ತಾಕೈತಿ, ಇಲ್ಲೇ ಬೆಟಗೇರಿ ಒಳಗೆ ಒಬ್ಬರು ಮಾಸ್ಟರ್ ಅದಾರ ವಿದ್ಯಾರ್ಥಿ ಅಂತ ಹೇಳಿ, ಅವ್ರ ಮನೆಗೆ ಕರ್ದಾರ, ಮನೆಗೆ ಹೋಗೋಣಂತೆ ಮನೆಗೆ ಕರ್ಕೊಂಡು ಹೋಗ್ತಾರೆ.
ಸೊ ಮನೆಗೆ ಕರ್ಕೊಂಡು ಹೋದಾಗ ವಿದ್ಯಾರ್ಥಿ ಎಲ್ಲ ಹೇಳ್ತಾರೆ ಕ್ಲಿಯರಾಗಿ ಧ್ಯಾನದ್ದೇನು ಏನು ಮಾಡಬೇಕು ಹೆಂಗೆ ಮಾಡಬೇಕು ಏನೇನು ಪಾಸಿಟಿವ್ಸ್ ಅದಾವ ಒಂದು ಎಲ್ಲ ಹೇಳ್ತಾರೆ. ಸೊ ಅವಾಗ ನನ್ನ ತಲೆ ಒಳಗೆ ಹೋಗಿ ಸ್ವಲ್ಪ ಇನ್ಮೇಲೆ ಸೀರಿಯಸ್ ಆಗಿ ಮಾಡಬೇಕು. ಸೊ ಇಷ್ಟು ಹೇಳಕತ್ತಾರಂದ್ರೆ ಏನು ಅಂತೈತೆ ಅಂತೇಳಿ ಅದಾದಮೇಲೆ ನಾ ಮಂಡಲ ಧ್ಯಾನ ಸ್ಟಾರ್ಟ್ ಮಾಡ್ತೀನಿ. 41 days ಮಂಡಲ ಧ್ಯಾನ ಮಾಡ್ತೀನಿ. ಮಾಡಿದಾಗ ಅವಾಗ ನಂಗೆ ಒಂದೊಂದೊಂದೊಂದು ಚೇಂಜಸ್ ಎಲ್ಲ ಗೊತ್ತಾಗ್ತಾ ಹೋಗ್ತಾವೆ, ಏನೇ ನನ್ನ ಬಾಡಿ ಒಳಗೆ ಚೇಂಜಸ್ ಆಗಕತ್ತಾವ ಅನ್ನೋದು ಎಲ್ಲ ನಂಗೆ ಧೈರ್ಯ ಬರ್ತೈತಿ, ಎಲ್ಲ ಬರ್ತೈತಿ. ನಾ ಹಂಗೆ ಧ್ಯಾನ ಮಾಡ್ಕೊತ ನನಗೊಂದು ಇಶ್ಯೂ ಐತೆ ಅನ್ನೋದು ಮರ್ತು ಬಿಡ್ತೀನಿ ನಾನು ಕಂಪ್ಲೀಟಾಗಿ. ಸೊ ಹಂಗೆ ಟ್ಯಾಬ್ಲೆಟ್ಸು ತೊಗೊತಿರ್ತೀನಿ, ಹೊಳ್ಳಿ ಖುಷಿಯಾಗಿ ಇರೋಕೆ ಸ್ಟಾರ್ಟ್ ಆಗ್ತೀನಿ. ಎಲ್ಲ ವಿದ್ಯಾರ್ಥಿ ಭಾಳ ಹೆಲ್ಪ್ ಮಾಡಿದ್ರು. ಸೊ ಇಷ್ಟೆಲ್ಲ ಧೈರ್ಯ ಬಂತು. ಮತ್ತು ನಂಗೆ ಧ್ಯಾನದಿಂದ ಬಹಳಷ್ಟು ಚೇಂಜಸ್ ಆಗ್ಯಾವ ಬಾಡಿ ಒಳಗೆ. ಸೊ ಈಗೆಲ್ಲ ನಾನು ಖುಷಿಯಾಗಿ ಮಾತಾಡ್ತೀನಿ ಎಲ್ಲರ ಜೋಡಿ. ಎಲ್ಲರೂ ಏನೇ ಕೊಟ್ಟರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತೀನಿ. ಮೊದ್ಲು ಹಿಂಗೆ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ ನಾನು ಯಾರ ಜೋಡಿನೂ. ನಂಗೆ ಬೈತಿದ್ರು, ಮಾತಾಡಲ್ಲ ನೀನು, ಯಾರ ಜೋಡಿನೂ ಮಾತಾಡಲ್ಲ ಅಂತ ಹೇಳಿ. ಈಗ ಕೆಲವೊಮ್ಮೆ ಇವರೇ ಹೇಳ್ತಿರ್ತಾರೆ ಭಾಳ ಮಾತಾಡ್ತಿ ಅಂತ ಹೇಳಿ. ಸೊ ಧ್ಯಾನದಿಂದ ಭಾಳ ಟ್ರಾನ್ಸ್ಫಾರ್ಮ್ ಆಗೀನಿ. ಎಸ್ಪೆಷಲಿ ನನ್ನ ಕಿಡ್ನಿ ಇಶ್ಯೂ ಐತೆ ಅನ್ನೋದ ಮರ್ತೀನಿ. ನಂಗೊಂದು ಆ ಪಾರ್ಟ್ ತೆಗಿಬೇಕಂತ ಅಂದವರು ಅದು ನಮ್ಮ ಹಕ್ಕು. ಕಿಡ್ನಿ ಅನ್ನೋದು ನಮ್ಮ ಸ್ವಂತ, ಅದು ತೆಗಿಬೇಕನ್ನೋದು ಹಕ್ಕು ನಮಗೆ ಯಾರಿಗೂ ಇರೋಂಗಿಲ್ಲ. ಸೊ ನಾವು ತೆಗ್ಸಂಗಿಲ್ಲ. ಈ 2 ಕಿಡ್ನಿನೂ ನನ್ನ ಜೋಡಿನ ಅದಾವು, ಎಲ್ಲ ಚಲೋ ಅದಾವು, ಚಲೋ ತಂಗೆ ಕೆಲಸ ಮಾಡಕತ್ತೈತಿ. ಅದು ಏನೂ ಪ್ರಾಬ್ಲಮ್ ಇಲ್ಲ. ನಾ ಪ್ರಾಬ್ಲಮ್ ಐತೆ ಅನ್ನೋದ ಮರ್ತು ಬಿಟ್ಟೇನಿ. ನೆಕ್ಸ್ಟ್ ಟ್ಯಾಬ್ಲೆಟ್ಸು ಆ ಕಿಡ್ನಿ ರಿಲೇಟೆಡ್ ನಿಯರ್ಲಿ 1 year ತೊಗೊಂಡೇನಿ ಟ್ಯಾಬ್ಲೆಟ್ಸ್. 1 year ಆಗಿಂದ ಕಂಪ್ಲೀಟಾಗಿ ಬಿಟ್ಟುಬಿಟ್ಟಿನಿ. ಕಿಡ್ನಿ ಟ್ಯಾಬ್ಲೆಟ್ಸ್ ಒಂದು ತೊಗೊಳ್ತಾ ಇಲ್ಲ. ನೆಕ್ಸ್ಟ್ ಯಾವ ನಾರ್ಮಲ್ ಟ್ಯಾಬ್ಲೆಟ್ಸ್ ಆಗಲಿ ಯಾವೂ ತೊಗೊಳಕತ್ತಿಲ್ಲ. ನಾನು ಹಾಸ್ಪಿಟಲ್ಗೂ ತೋರ್ಸಾಕತ್ತಿಲ್ಲ, ಎಲ್ಲ ಸೆಲ್ಫ್ ರಿಕವರಿನ ಆಗಾಕತ್ತಾವು. ಸೊ ಏನ ಫಸ್ಟ್ ಈಗ ನೆಗಡಿ ಆಯ್ತು, ಕೆಮ್ಮು ಆಯ್ತು, ನನಗೆ ಇದು ನೆಗಡಿ ಜಲ್ದಿನ ಆಗ್ತಿತ್ತು. ಯಾವುದೋ ಒಂದು ಸ್ವಲ್ಪ ನೀರು ಚೇಂಜ್ ಆಗಲಿ ಏನಾಗಲಿ ಜಲ್ದಿನ ನೆಗಡಿ ಹತ್ತು ಬಿಟ್ರೆ ಮಿನಿಮಮ್ ನೀವು ಗುಳಿಗೆ ತೊಗೋರಿ ಬೇಕಾದ್ ಮಾಡಿರಿ 10 ದಿವಸ ಇರ್ತಿತ್ತು ನಂಗೆ ನೆಗಡಿ. ಸೊ ಇವಾಗ ಏನಾಕೈತಿ, ನೆಗಡಿ ಬಂತಂದ್ರೆ ವಿತಿನ್ 2 days ಆಟೋಮೆಟಿಕ್ ಸೆಲ್ಫ್ ರಿಕವರ್ ಆಗಿಬಿಡ್ತೈತಿ. ಸೊ ಇಷ್ಟು ಧ್ಯಾನ ಅನುಭವ ಆಗ್ಯಾವು. ಹೊಳ್ಳಿ ನಂಗೆ ಫಿಸಿಕಲಿನೂ ನಾನು ಫುಲ್ ಪರ್ಸನ್ ಟು ಪರ್ಸನ್ ಚೇಂಜ್ ಆಗಿದ್ದೀನಿ. ನಾ ಮೊದ್ಲಿನ ಪರ್ಸನಿಗೂ ಈ ಪರ್ಸನಿಗೂ ಬಹಳ ಡಿಫರೆನ್ಸ್ ಐತಿ. ಸೊ ನಾ ಧ್ಯಾನ ಬಂದ್ಮೇಲೆ ಚಲೋದು ಒಂದೇನು ಕಲ್ತೀನಿ ಅಂದ್ರೆ, ಈಗ ನಮಗೆ ಪ್ರಾಬ್ಲಮ್ಸ್ ಬರ್ತಾವೆ, ಹೆಲ್ತ್ ಇಶ್ಯೂಸ್ ಆಯ್ತು, ಅವು ಬರ್ತಾವು. ನಾವು ಬಂದ ಕೂಡಲೇ ಜಲ್ದಿ ಹಾಸ್ಪಿಟಲಿಗೆ ಓಡ್ಬಿಡ್ತೀವಿ. ಬಟ್ ನಾವು ಒಂದು ಥಿಂಕ್ ಮಾಡಲ್ಲ, ಇದು ನನಗೆ ಯಾಕೆ ಬಂತು, ನನಗೆ ಯಾಕೆ ಬರಾಕತ್ತೈತೆ ಅಂತೇಳಿ ಎಲ್ಲರೂ ಇದು ಥಿಂಕ್ ಮಾಡಿದ್ರೆ ಅಂದ್ರೆ ಅವ್ರಿಗೆ ಆನ್ಸರ್ ಸಿಗ್ತೈತಿ. ಸೊ ನಿಮಗೆ ಏನೇ ಪ್ರಾಬ್ಲಮ್ ಬಂದರೂ ಏನೇ ಹೆಲ್ತ್ ಇಶ್ಯೂಸ್ ಆದರೂ ಅದಕ್ಕೆ ಕಾರಣ ನೀವಾಗಿರ್ತೀರಿ, ಬೇರೆದವ್ರು ಯಾರೂ ಆಗಿರಂಗಿಲ್ಲ. ಸೊ ಅನ್ನೋದು ಅರ್ಥ ಮಾಡ್ಕೊಂಡೀನಿ. ಸೊ ನಾವು ಹಿಂಗೆ ನಂಗೆ ಏನೇ ಯಾರ ಪರ್ಸನಿಂದ ಸ್ವಲ್ಪ ಏನೋ ಕೆಟ್ಟದ್ದಾಗಲಿ ಏನೋ ಆಗಲಿ, ಸೊ ನಾನು ಇವ್ರಿಗೆ ಏನೋ ಮಾಡಿರ್ಬೇಕು ಫಸ್ಟ್, ಅದಕ್ಕೆ ಹಿಂಗೆ ನನಗೆ ಆಗತ್ತೆ ಅಂಥೇಳಿ ಅವ್ರಿಗೆ ಸಾರಿ ಕೇಳ್ಕೊತೀನಿ. ಸೊ ಎಲ್ಲ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಸೊಲ್ಯೂಷನ್ ಸಿಗ್ತಾವೆ. ಹೊಳೆ ನಮ್ಮ ಮನೆ ಒಳಗೂ ಭಾಳ ಚೇಂಜ್ ಆಗ್ಯಾವು. ನಮ್ಮ ಮೊದ್ಲು ಮನೆ ಪರಿಸ್ಥಿತಿಗೂ ಈ ಪರಿಸ್ಥಿತಿಗೂ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ. ಎಲ್ಲರೂ ಖುಷಿಯಾಗದಾರ. ಎಲ್ಲರೂ ನಮ್ಮ ಮನೆಯೊಳಗೆ ಎಲ್ಲರೂ ಧ್ಯಾನ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ. ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ. ಹುಬ್ಳಿಯಲ್ಲಿ ಕ್ಲಿನಿಕ್ ತೋರಿಸಿದಾಗ ಇವಾಗ ಸದ್ಯಕ್ಕೆ ಬೇಡ ತೆಗಿಯೋದು, ಇವಾಗ ಟ್ಯಾಬ್ಲೆಟ್ಸೇ ಇರಲಿ, ಮುಂದೆ ನೋಡೋಣ ಅಂತ ಹೇಳಿದ್ರು. ಬಟ್ ನಮ್ಗೆ ಮುಂದೆ ತೆಗಿಸೋಕೆ ಇಷ್ಟ ಇರಲಿಲ್ಲ. ಸೊ ಹಿಂಗೆ ಬಂದ್ವಿ. ಸೊ ಎಲ್ಲ ರಿಕವರ್ ಆಗಿದೆ. ಸೊ ಮುಂದಾದ್ರೂ ನಾವು ಯಾವ ಪಾಟು ತೆಗಿಸಲ್ಲ. ಸೊ ನನ್ನ ಕಿಡ್ನಿ ಆರಾಮಾಗಿನೇ ಇದೆ, ಫುಲ್ ರಿಕವರಿನೇ ಆಗಿದೆ. ಎಲ್ಲ ಊಟ ಮಾಡ್ತಿದ್ದೀನಿ, ಎಲ್ಲ ಸಸ್ಯಾಹಾರ, ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಫಸ್ಟಿಗೆ ತಿಂತಿದ್ವಿ, ಈಗೆಲ್ಲ ಬಿಟ್ಟಿದ್ವಿ. ಧ್ಯಾನದಿಂದ ಬಂದಾಗ ನೆಕ್ಸ್ಟ್ ಕೂಡಲೇ ನಾನ್ ವೆಜ್ ಬಿಟ್ಟಿದ್ದೀನಿ. ಸೊ ಇಷ್ಟು ನನ್ನ ಧ್ಯಾನದ ಅನುಭವ ಇತ್ತು. ಸೊ ಎಲ್ಲರೂ ಕೇಳ್ಕೊಳ್ಳೋದೊಂದ, ಎಲ್ಲರೂ ಧ್ಯಾನ ಮಾಡಿರಿ, ನೀವು ಸೆಲ್ಫ್ ರಿಕವರಿ ಮಾಡ್ಕೊರಿ. ಸೊ ಥ್ಯಾಂಕ್ ಯು PMC ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಮಾಸ್ಟರ್ಸ್ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.